ಆಹಾ ಮಳ್ಳಿ ಹಾಗೆ ಮಲಗಿರೋದು ನೋಡು ಎಂದು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಹೊರಗೆ ಬಂದವನ ಕಣ್ಣುಗಳಿಗೆ ನಿದ್ದೆಯಲ್ಲಿದ್ದ ಆರೋಹಿ ಹಾಕಿದ್ದ ಶರ್ಟ್ ಸ್ವಲ್ಪ ಮೇಲೆ ಹೋಗಿ ಅವಳ ಸೊಂಟ ಕಾಣುತ್ತಿತ್ತು. ಮುಖ ಒರೆಸುತ್ತಾ ಬಂದವನ ಕಣ್ಣುಗಳು ಅವಳ ಕಡೆಗೆ ನೋಡಲು ಒಂದು ಕ್ಷಣ ಹಾಗೆ ನಿಂತನು. ಮುಂದೆ ಹೋಗಲು ಅವನ ಕಾಲುಗಳು ಸಹಕರಿಸದೆ ಮುಷ್ಕರ ಹೂಡಿದ್ದವು. ಟವಲ್ ತೆಗೆದು ಥು ಇವಳನ್ನು ಈ ರೂಮಿಗೆ ಬಿಟ್ಟುಕೊಂಡ ಕರ್ಮಕ್ಕೆ, ಇವಳ ಇನ್ನು ಯಾವ ಯಾವ ಅವತಾರಗಳನ್ನು ನೋಡಬೇಕೋ ಎಂದು ಹಣೆ ಒತ್ತಿಕೊಂಡು ಬೆಡ್ ಮೇಲೆ ಬಂದು ಕುಳಿತನು. ಬೆಡ್ಶೀಟ್ ತೆಗೆದು ಅವಳ ಮೇಲೆ ಎಸೆದು ಹಾಗೇ ಬಾಲ್ಕನಿಯಲ್ಲಿ ಬಂದು ಸಿಗರೇಟ್ ಹಚ್ಚಿ ಬರೀ ಮೈಯಲ್ಲಿ ನಿಂತನು. ಛೆ, ಈ ಅಮ್ಮನಿಗೆ ಏನಾಗಿದೆ ಈಗ? ಯಾವ ಕಾರಣ ಕೊಟ್ಟು ಅಲ್ಲಿಗೆ ಹೋಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಅಮ್ಮನಿಗೆ ಇವಳೇ ಹೇಳಿ ಕೊಟ್ಟಿರಬಹುದು. ಡೈರೆಕ್ಟಾಗಿ ನಂಗೆ ಕೇಳಲು ಆಗೋದಿಲ್ಲ ಅಂತ ಹೀಗೆ ಕೇಳಿರಬಹುದು. ಹೌದು, ಅವಳು ನನ್ನ ನೋಡಿದ್ರೆ ಸಾಕು, ಈ ಯಾವುದೋ ಭಯಂಕರ ಪ್ರಾಣಿ ನೋಡಿದಾಗೆ ಹೆದರಿಕೊಳ್ಳುವ ಹಾಗೆ ಓಡುತ್ತಾಳೆ ಎಂದು ನಗುತ್ತಾ ರಾತ್ರಿ ಅವಳಿಗೆ ಜೊತೆಗೆ ತಾನು ನಡೆದುಕೊಂಡ ರೀತಿ ನೆನಪಾಗಿ ಮೊದಲ ಬಾರಿಗೆ ತನ್ನ ಪ್ರಥಮ ಮುತ್ತು ಕೊಟ್ಟಿದ್ದು ನೆನಪಾಯಿತು. ಹಾಗೆ ಅವಳ ಕಡೆಗೆ ತಿರುಗಿ ನೋಡಲು ಬಾಲ್ಕನಿಯಲ್ಲಿ ಬರುತ್ತಿದ್ದ ತಂಗಾಳಿಗೆ ಚಳಿಯಿಂದ ಮತ್ತಷ್ಟು ಮುದುರಿ ಮಲಗಿದ್ದ ಆರೋಹಿ ಗಾಳಿಗೆ ಅವಳ ಮುಂಗುರುಳು ಹಾರುತ್ತಿತ್ತು. ಒಂದು ಕ್ಷಣ ಅವಳ ಮುಖವನ್ನು ಕಂಡವನಿಗೆ ಯಾವುದೇ ನಿಷ್ಕಲ್ಮಶ ಇಲ್ಲದೆ ಮುದ್ದಾಗಿ ಮಲಗಿರುವ ಮಗುವಿನಂತೆ ಕಂಡಳು. ಛೆ, ನಾನು ಈ ರಾತ್ರಿ ಯಾಕೆ ಇವಳ ಜೊತೆ ಆ ರೀತಿ ವರ್ತಿಸಿದೆ? ಅದೆಷ್ಟು ಹುಡುಗಿಯರು ಬೇಕೆಂದು ಮೈಮೇಲೆ ಬಿದ್ದಾಗ ನನ್ನ ಮೈಮೇಲೆ ಬೆಂಕಿ ಸುರಿದ ಅನುಭವ ಆಗಿ ಅವರು ಹೆಣ್ಣು ಎಂದು ಕೂಡ ನೋಡದೆ ಕೆನ್ನೆ ಊದುವ ಹಾಗೆ ಬಾರಿಸಿದ್ದೇನೆ. ಆದರೆ ರಾತ್ರಿ ನಂಗೆ ಏನಾಯಿತು? ಇವಳ ಸನಿಹದಲ್ಲಿ ನಂಗೇಕೆ ಆ ತರಹ ಭಾವನೆ ಮೂಡಲಿಲ್ಲ ಎಂದು ಯೋಚಿಸುತ್ತಾ ನಿಂತವನಿಗೆ ಕೈಯಲ್ಲಿ ಹಿಡಿದಿದ್ದ ಸಿಗರೇಟ್ ಕರಗಿ ಅವನ ಕೈ ಸುಟ್ಟಾಗಲೇ ಎಚ್ಚರಗೊಂಡಿದ್ದು. ಕೈಯಲ್ಲಿದ್ದ ಸಿಗರೇಟ್ ಎಸೆದು ಒಳಗೆ ಬಂದನು. ಬಾಲ್ಕನಿ ಗ್ಲಾಸ್ ಎಳೆದು ಲೈಟ್ಸ್ ಆಫ್ ಮಾಡಿ ಬಂದು ಬೆಡ್ ಮೇಲೆ ಮಲಗಿದವನು ಬೇಗನೆ ನಿದ್ದೆಗೆ ಜಾರಿದನು. ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದ ಆರೋಹಿ ಫ್ರೆಶ್ ಆಗಿ ರಂಗೋಲೆ ಹಾಕಲು ಹೊರಗೆ ಬಂದವಳಿಗೆ ಹನಿಮೂನ್ ಹೋಗಿದ್ದ ಆಶ್ರಯ್ ಮತ್ತು ನಿತ್ಯ ಎದುರು ಬಂದರು. ಆರೋಹಿ ಕಂಡು ನಿತ್ಯ ಮೂಗು ಮುರಿದು ಒಳಗೆ ಹೋದರೆ ಆಶ್ರಯ್ ಅತ್ತಿಗೆ ಹೇಗಿದ್ದೀರಿ ಎಂದು ಕೇಳಲು ನಾನ್ ಚೆನ್ನಾಗಿದ್ದೇನೆ ಆಶ್ರಯ್ ಅವರೇ, ನೀವು ಹುಷಾರಾಗಿ ಬಂದಿದ್ದು ಖುಷಿ ಆಯಿತು ಎಂದಳು. ಅತ್ತಿಗೆ ಬ್ರೋ ಎಲ್ಲಿ? ಇನ್ನೂ ಮಲಗಿದ್ದಾನೆ ಅನಿಸುತ್ತೆ ಎನ್ನಲು ಇಷ್ಟೊತ್ತಿಗೆ ಎದ್ದಿದ್ದಾರೆ ಆಶ್ರಯ್ ಅವರೇ ಎಂದು ರಂಗೋಲಿ ಹಾಕಲು ಕುಳಿತಳು. ಅತ್ತಿಗೆ ಒಂದು ಕಪ್ ಕಾಫಿ ಸಿಗಬಹುದೇ ಎಂದು ಅವಳ ಮುಖವನ್ನು ನೋಡಲು ನೀವು ಫ್ರೆಶ್ ಆಗಿ ಬನ್ನಿ ಆಶ್ರಯ್ ಅವರೇ, ಅಷ್ಟರಲ್ಲಿ ನಾನು ರಂಗೋಲಿ ಹಾಕಿ ಬರ್ತೀನಿ ಎಂದು ತನ್ನ ಕೆಲಸ ಮುಂದುವರೆಸಿದಳು. ಆಶ್ರಯ್ ನಗುತ್ತಾ ತನ್ನ ರೂಮಿಗೆ ಹೋದನು. ಬೆಡ್ ಮೇಲೆ ಮಲಗಿದ್ದ ನಿತ್ಯ ಕಂಡು ಆಶ್ರಯ್ ನೀತು ತುಂಬ ತಲೆನೋವು, ಸ್ವಲ್ಪ ಕಾಫಿ ಮಾಡಿಕೊಂಡು ತಂದು ಕೊಡ್ತೀಯಾ ಎನ್ನಲು ಅಶು ನಂಗೂ ತುಂಬ ಸುಸ್ತಾಗಿದೆ, ನಾನು ಮಲಗಬೇಕು, ಕಾಫಿ ಕುಡಿಲೇಬೇಕು ಅಂತ ಅನಿಸಿದರೆ ಹೋಗಿ ಅದಕ್ಕೆ ಅಂತಾನೆ ಇದ್ದಾಳಲ್ಲ ಆ ಆರೋಹಿ, ಅವಳ ಹತ್ತಿರ ಮಾಡಿಸಿಕೊಂಡು ಕುಡಿದು ನಂಗೂ ಒಂದು ಕಪ್ ತೆಗೆದುಕೊಂಡು ಬನ್ನಿ ಎಂದು ಬೆಡ್ಶೀಟ್ ಹೊದ್ದು ಮಲಗಿದವಳು. ಅಲ್ಲ, ಅತ್ತಿಗೆ ಕಂಡರೆ ಯಾಕೆ ಇವಳಿಗೆ ಇಷ್ಟೊಂದು ಕೋಪ? ಅತ್ತಿಗೆ ಒಳ್ಳೆ ಪಾಪದವರು, ಯಾರಾದರೂ ಒಂದು ಮಾತು ಬೈದರೂ ಕೂಡ ಎದುರು ಉತ್ತರಿಸುವುದಿಲ್ಲ, ಅಷ್ಟು ಮುಗ್ಧೆ ಅವರು. ಇರಲಿ, ಇವಳಿಗೆ ನಾನು ಹೇಳಿದ್ದು ಅರ್ಥವಾಗುವುದಿಲ್ಲ ಎಂದು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಕೆಳಗೆ ಬಂದಾಗ ಆರೋಹಿ ಕಾಫಿ ಕಪ್ ಹಿಡಿದು ಬಂದವಳು ಆಶ್ರಯ್ಗೆ ಕೊಟ್ಟಳು. ಆಗ ತಾನೇ ಎದ್ದು ಹೊರಗೆ ಬಂದ ಹೇಮಾ ಅವರು ಅಶು ಯಾವಾಗ ಬಂದೆ ಎಂದು ಅವನ ಪಕ್ಕದಲ್ಲಿ ಕುಳಿತರು. ಪೂಜೆ ಮುಗಿಸಿ ತಿಂಡಿ ಮಾಡಲು ನಿಂತ ಆರೋಹಿ ಬಳಿಗೆ ಆಗ ತಾನೇ ನಿದ್ದೆ ಮುಗಿಸಿ ಎದ್ದು ಬಂದ ನಿತ್ಯ ಅವಳನ್ನು ಕಂಡು ಏಯ್ ಆರೋಹಿ, ಒಂದು ಕಪ್ ಕಾಫಿ ಕೊಡು ಎಂದು ದರ್ಪದಿಂದ ಕೇಳಲು ಇವಳ ಸ್ವಭಾವ ಅರಿವಿದ್ದ ಆರೋಹಿ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಅವಳ ಕೈಗೆ ಕಾಫಿ ಕಪ್ ಕೊಟ್ಟು ಸುಮ್ಮನೆ ತನ್ನ ಪಾಡಿಗೆ ತಾನು ಮಾಡುತ್ತಿದ್ದ ಕೆಲಸ ಮುಂದುವರೆಸಿದಳು.
ಕಾಫಿ ಹೀರುತ್ತಾ, ಆರೋಹಿ, ನೀನು ಮಾಲ್ಡೀವ್ಸ್ ನೋಡಿದ್ದೀಯಾ? ಹೇಗಿತ್ತು ಗೊತ್ತಾ ಎಂದು ನಗುತ್ತಾ. ಛೇ ನೋಡು ಆರೋಹಿ, ನಾನೊಬ್ಬಳು ನಿಂಗೆ ಮಾಲ್ಡೀವ್ಸ್ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ನಿನ್ನಂಥ ಮಿಡ್ಲ್ ಕ್ಲಾಸ್ ಹುಡುಗಿಗೆ ಅದೆಲ್ಲ ಎಲ್ಲಿ ನೋಡಿರುತ್ತೀರಿ? ಸರಿಯಾಗಿ ಪಕ್ಕದಲ್ಲಿರುವ ಊರನ್ನೇ ನೋಡಿರುವುದು ಅನುಮಾನ ಅಲ್ವಾ ಎಂದು ನಗಲು ಅವಳು ಇವಳ ಯಾವುದೇ ಮಾತುಗಳು ಕೇಳದಿರುವಂತೆ ತನ್ನ ಪಾಡಿಗೆ ತಾನು ತಿಂಡಿ ತಯಾರಿಸುತ್ತಾ ನಿಂತಿದ್ದಳು. ಅವಳು ಸುಮ್ಮನೆ ನಿಂತಿದ್ದು ಕಂಡು ನಿತ್ಯಾಳ ಕೋಪವು ಮತ್ತಷ್ಟು ಹೆಚ್ಚಾಗಿತ್ತು. ಏನೇ ಆರೋಹಿ, ನಿಂಗೆ ಕಿವಿ ನೆಟ್ಟಗೆ ಕೇಳಿಸುತ್ತಾ? ಅಥವಾ ಅದು ಕೂಡ ಬಿದ್ದು ಹೋಗಿದ್ದೀಯಾ ಎಂದು ಮುಂದೆ ಮಾತನಾಡಲು ಹೋದವಳಿಗೆ ಎದುರು ಅರ್ಜುನ್ ಬರುತ್ತಿರುವುದು ಕಾಣಿಸಿತು. ಅಯ್ಯೋ, ಇವನು ಈಗಲೇ ಬರಬೇಕಾ? ಇರಲಿ, ಎಲ್ಲಿಗೆ ಹೋಗ್ತಾಳೆ? ಮೊದಲೇ ಕಣ್ಣಿನಲ್ಲಿ ಬೆಂಕಿಯನ್ನು ಉಗುಳುತ್ತಾನೆ. ಇನ್ನು ನಾನಿವಳಿಗೆ ಅಂದ ಮಾತುಗಳು ಅವನ ಕಿವಿಯ ಮೇಲೆ ಬಿದ್ದರೆ ಇಲ್ಲಿಯೇ ನನ್ನ ಸುಟ್ಟರೂ ಸುಡಬಹುದು ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದಳು. ರೆಡಿಯಾಗಿ ಕೆಳಗಿಳಿದು ಬಂದ ಅರ್ಜುನ್ ಕಂಡು ಹೇಮಾ ಅವರು, ಅಜ್ಜು, ಇದೇನು ನೀನು ಆಫೀಸ್ಗೆ ಹೋಗ್ತಾ ಇದ್ದೀಯಾ? ರಾತ್ರಿ ನಾನು ಹೇಳಿದ್ದು ಮರೆತು ಹೋಗಿರುವ ಹಾಗೆ ಕಾಣುತ್ತದೆ ಎಂದು ಮುಖ ತಿರುಗಿಸಿ ಕುಳಿತರು. ಅಮ್ಮ, ನೀವು ಹೇಳಿದ್ದು ನಾನು ಯಾವತ್ತಾದರೂ ಆಗೋದಿಲ್ಲ ಅಂತ ಹೇಳಿದ್ದೀನಾ? ನೀವು ಹೇಳಿದಂತೆ ನಾನು ಹೊರಟಿರುವುದು ಅವಳ ಮನೆಗೆ. ನಿಜವಾಗಿಯೂ ಎಂದು ಸಂತೋಷದಿಂದ ಅವನ ಮುಖವನ್ನು ನೋಡಲು, ಅಮ್ಮ, ನೀವು ಹೇಳಿದಂತೆ ನಾನು ಅಲ್ಲಿಗೆ ಹೊರಟಿರುವುದು. ನನಗೆ ಆಫೀಸ್ನಲ್ಲಿ ತುಂಬ ಕೆಲಸಗಳಿವೆ. ನೀವು ಬೇಗನೆ ನಿಮ್ಮ ಮಗುವಿಗೆ ರೆಡಿಯಾಗಲು ತಿಳಿಸಿದರೆ ಅವಳನ್ನು ಅವರ ಮನೆಗೆ ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಆಫೀಸ್ಗೆ ಹೋಗ್ತೀನಿ ಎನ್ನಲು ಹೇಮಾ ಅವರು ಖುಷಿಯಿಂದ ಆರೋಹಿ ಬಳಿಗೆ ನಡೆದರು. ಅಡುಗೆ ಮನೆಗೆ ಬಂದ ಹೇಮಾ ಅವರು, ಅರೆ ಅರು, ಇದೆಲ್ಲ ಆಶಾ ಮಾಡ್ತಾಳೆ, ನೀನು ಹೋಗಿ ಬೇಗ ರೆಡಿಯಾಗು ಎನ್ನಲು, ಅಮ್ಮ, ಎಲ್ಲಿಗಾದರೂ ಹೋಗಬೇಕಾ ಎಂದು ಅವರ ಮುಖವನ್ನು ನೋಡಲು, ಹೌದು, ನಿಮ್ಮ ಮನೆಗೆ. ಇಲ್ಲ ಅಮ್ಮ, ನಾನು ಹೋಗೋದಿಲ್ಲ ಎಂದು ತಲೆ ತಗ್ಗಿಸಿ ನಿಂತಳು. ಅವಳ ಗಲ್ಲ ಹಿಡಿದು, ಯಾಕಮ್ಮ ಅರು, ಏನಾಯಿತು ಪುಟ್ಟ ಎನ್ನಲು, ಅಮ್ಮ, ಮೊದಲ ಬಾರಿಗೆ ಹೋಗುವುದು. ಒಬ್ಬಳೇ ಹೋದರೆ ಅಮ್ಮ ಅಪ್ಪಾಜಿ ತುಂಬ ಬೇಜಾರು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಬೇಡ ಎಂದವಳ ಕಣ್ಣುಗಳು ತುಂಬಿತ್ತು. ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಂಗಳನ್ನು ಒರೆಸುತ್ತಾ, ಅಯ್ಯೋ ಹುಡುಗಿ, ನಾನು ಹೇಳಿದ್ದು ನೀನು ಒಬ್ಬಳೇ ಹೋಗಿ ಬಾ ಅಂತ ಅಲ್ಲ. ನಿನ್ನ ಜೊತೆಗೆ ಅರ್ಜುನ್ ಕೂಡ ಬರ್ತಾನೆ ಎಂದು ಅವಳ ಮುಖವನ್ನು ನೋಡಲು, ಅಮ್ಮ, ನಿಜವಾಗಿಯೂ ಎಂದು ಆಶ್ಚರ್ಯದಿಂದ ಅವರ ಮಾತುಗಳನ್ನು ನೋಡಲು, ಹೌದು ಪುಟ್ಟ, ಅವನು ಆಗಲೇ ರೆಡಿಯಾಗಿ ಕಾಯ್ತಾ ಇದ್ದಾನೆ, ಬೇಗ ಹೋಗಿ ರೆಡಿಯಾಗು ಎಂದರು.